ಮನೆ ನಿನ್ನ ತಡೆಯೋರು ಯಾರು ಇಲ್ಲ ಕಣ ರುದ್ರ. ರುದ್ರನ ಯಾರದು? ಏನ್ ಕೇಳ್ತಾ ಇದೀಯ ನೀನು? ನೀನೇ ಅಲ್ವೇನೋ ರುದ್ರ? ಯಾಕೆ ನಿನ್ಗೆ ನಿನ್ನ ಹೆಸರು ಜ್ಞಾಪಕ ಇಲ್ವಾ? ನಂಗೇನು ತಿಳಿದಿಲ್ಲ, ನಂಗೇನು ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಅನ್ನ ಅನ್ನ ಒಂದೇ. ಸರಿ ಸರಿ, ನಾನಿನ್ನ ನಿಧಾನವಾಗಿ ವಿಚಾರಿಸ್ಕೊಳ್ತೀನಿ. ಈಗ ಊಟ ಮಾಡುವಂತೆ ಎಲ್ಲ ತಂದ್ಕೊಡ್ತೀನಿ. ಬೇಗ ಬೇಗ ತಗೊಂಬಂದೆ. ಅರ್ಜುನ್, ಯಾವತ್ತಾದ್ರೂ ನಮ್ಮ ಚಿಕ್ಕಪ್ಪ ಅನ್ನನೇ ನೋಡಿಲ್ದೇ ಇರೋ ಹಾಗೆ ಊಟ ಮಾಡೋದು ನೋಡಿದ್ಯಾ? ಇಲ್ಲ ಕಣೋ, ಈ ರೀತಿ ಕಾಡು ಮನುಷ್ಯರ ಹತ್ರ ಅವ್ರು ಯಾವತ್ತೂ ತಿಂದಿರಲಿಲ್ಲ. ಅದು ಅಲ್ಲದೆ ಡೈನಿಂಗ್ ಟೇಬಲ್ ಇಲ್ಲದೆ ಅವ್ರು ಊಟ ಮಾಡಿದ್ದು ನಾನಂತೂ ನೋಡಿಲ್ಲ. ಅದರಲ್ಲೇ ಗೊತ್ತಾಗತ್ತೆ ಇವನು ನಮ್ಮ ಚಿಕ್ಕಪ್ಪ ಅಲ್ಲ ಅಂತ. ಇದು ನಮಗೆ ಅರ್ಥ ಆಗುತ್ತೆ ಕಣೋ, ರೇ ಅಜ್ಜಿಗೆ ಅರ್ಥ ಆಗಲ್ವೇ? ಅತ್ತೆಮ್ಮ ಅದು ಯಾವ ಭ್ರಮೆಯಲ್ಲಿದ್ದಾರೋ ಏನೋ, ಇದರಿಂದ ನಮಗೆ ಮುಂದೆ ಅದೇನು ಕಾದಿದೆಯೋ ಏನೋ ರೀ. ಏನ್ ಎಲ್ರು ಹಾಗೆ ವಿಚಿತ್ರವಾದ ಪ್ರಾಣಿ ನೋಡ್ತಾ ಇದ್ದೀರಲ್ಲ? ನಿಮಗ್ ಮನುಷ್ಯತ್ವ ಇಲ್ವಾ? ನೋಡಿ, ನನ್ ಮಗ ಊಟ ಮಾಡ್ತಾ ಇದ್ದಾನೆ, ಈಗ ನೋಡ್ಬೇಡಿ, ಅವನಿಗೆ ದೃಷ್ಟಿ ಆಗುತ್ತೆ. ಆಮೇಲೆ ರಾತ್ರಿ ಎಲ್ಲ ಅವ್ನ ಹೊಟ್ಟೆ ನೋವು ಅಂತ ನರಳ್ತಾನೆ. ಹೋಗಿ ಊಟ ಆದ್ಮೇಲೆ ಕರಿತೀನಿ. ಹೋಗಿ ಎಲ್ಲ ಹೊಟ್ಟಾಗಿ. ಏನಿದು? ಹೇಗಿದು? ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಹೇಗ್ ಬದುಕು ಬಂದವನು? ಅಮೃತ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನೇನ್ ಯೋಚನೆ ಮಾಡ್ಲಿ? ಆ ರುದ್ರ ಹೇಗ್ ಬದುಕು ಬಂದ ಅಂತ ನಂಗೂ ಅದೇ ಕಾಡ್ತಾ ಇರೋದು ಅಮೃತ. ಅವತ್ತು ಅವನ್ ಸತ್ತ ಅಂತ ನೀನೇ ತಾನೇ ಹೇಳಿದ್ದು. ಹೌದು, ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಇಲ್ಲ. ಅವತ್ತು ನೀನು ಅವನನ್ನ ಅರ್ಧಂಬರ್ಧ ಜೀವ ಮಾಡ್ಬಿಟ್ಟು ಬಂದಿದ್ಯಾ? ನನ್ನ ಹೆಸರು ಮಾತ್ರ ಅಮೃತ, ಆದ್ರೆ ನನ್ನಲ್ಲಿರೋ ವಿಷ ಅಮೃತ ಅಲ್ಲ. ಬೇರೆ ನಾಗಗಳಲ್ಲಿ ಬರೀ ವಿಷ ಇದ್ರೆ ನನ್ನಲ್ಲಿರೋದು ಕಾರ್ಕೋಟಕ ವಿಷ. ನನ್ನ ಒಂದು ತೊಟ್ಟು ವಿಷ ಅವನು ಮೈಯಲ್ಲಿ ಸೇರಿದ್ರೆ ಸಾಕು, ಅವನು ಸಮಾಧಿಯಾಗಿ ಹೋಗ್ತಾನೆ. ನಾನು ಕಚ್ಚಿ ಬದುಕಿರೋ ಇತಿಹಾಸ ಹಿಂದೇನೂ ಇಲ್ಲ, ಮುಂದೇನೂ ಬರಲ್ಲ. ಆವೇಶದಲ್ಲಿ ನೀನು ಏನೇನೋ ಮಾತಾಡ್ಬೇಡ ಅಮೃತ. ಅವತ್ತು ನಿಜವಾಗ್ಲೂ ಏನ್ ನಡೀತು ಅನ್ನೋದನ್ನ ಜ್ಞಾಪಿಸ್ಕೋ. ಆಗ ನಿನ್ನ ತಪ್ಪು ನಿನ್ಗೆ ತಿಳಿಯುತ್ತೆ, ಅಥವಾ ಅವನ್ ಹೇಗ್ ಬದುಕ್ ಬಂದ ಅನ್ನೋದು ನಿನಗ್ ಗೊತ್ತಾಗತ್ತೆ.
ರುದ್ರ ಮತ್ತೆ ಎದ್ದು ಬರೋಕೆ ಹೇಗೆ ಸಾಧ್ಯ? ಅಮ್ಮ ಮತ್ತೆ ನಾನು ರುದ್ರನ್ ಜಾತಕ ಜ್ಯೋತಿಷಿಗಳಿಗೆ ಕೊಟ್ಟಾಗ ಅವ್ರು ನಿಮ್ಮ ಮಗ ಸತ್ತಿಲ್ಲ, ಇನ್ನೂ ಬದುಕೇ ಇದ್ದಾನೆ ಅಂತ ಹೇಳಿದರು. ಅಪ್ಪ, ಯಾಕೋ ನನಗಿದು ಸ್ಕೀಮ್ ಅನಿಸ್ತಾ ಇದೆ. ಏನು ಹಾಗಂದ್ರೆ? ಜನ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದನ್ನ ಪೇಪರಲ್ಲಿ ಓದಿರ್ತೀರಾ, ಟಿ ವಿಲಿ ನೋಡಿರ್ತೀರ. ಇದು ಹಾಗೆ ಅಂತ ಅನಿಸ್ತಾ ಇದೆ. ಅಂದರೆ ಅಪ್ಪ, ದುಡ್ಡು ಆಸ್ತಿಗೋಸ್ಕರ ನಾನು ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಹೇಳ್ಕೊಂಡು ಬರ್ತಾರಲ್ಲ, ಇವನು ಹಾಗೇನೆ ನಮ್ಮ ಮನೆಗೆ ಬಂದಿರೋದು. ನೀನ್ ಊಟ ಮಾಡೋದು ನೋಡಿದ್ರೆ ನನ್ ಹೊಟ್ಟೆ ಉರಿತಾ ಇದೆ ಕಣೋ. ಊಟ ಮಾಡು, ಹೊಟ್ಟೆ ತುಂಬಾ ಊಟ ಮಾಡು. ಎಲ್ಲ ನಿನಗೇನೆ. ನಿನಗೆ ಎಷ್ಟು ಬೇಕೋ ತಿನ್ನು ಕಣ್ಣ, ಎಷ್ಟು ಬೇಕಾದ್ರೂ ತಿನ್ನು. ನೋಡು ನೋಡು, ಯಾರು ಏನು ಹೇಳಿದ್ರು ಸರಿನೇ, ನೀನು ನೀನು ನನ್ನ ಮಗ ರುದ್ರನೇ ಕೊಡು, ನನ್ನ ಮಗ ರುದ್ರನೇ. ನೋಡು, ಇನ್ ಮುಂದೆ ನಿನ್ಗೆ ಯಾವ ಕಷ್ಟನೂ ಬರಬಾರ್ದು. ಹಾಗೆ ನೋಡ್ಕೋತೀನಿ ನಿನ್ನ, ಹಾಗೆ ನಾನು ನಿನ್ನ ನೋಡ್ಕೋತೀನಿ. ಅಯ್ಯೋ ನನ್ನಪ್ಪ, ಊಟ ಮಾಡಿ ಎಷ್ಟು ದಿನ ಆಯ್ತು ನೀನು? ಅವನನ್ನ ಮುಗಿಸೋವಾಗ ನೀನ್ ಏನೋ ತಪ್ಪು ಮಾಡಿದ್ಯಾ. ಇಲ್ಲ 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 ಇಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿ ಅವನ ಮೇಲೆ ಕರುಣೆ ತೋರ್ಸೋದಿಕ್ಕೆ ಅವನು ನನಗೆ ಮಾಡಿರೋ ಅನ್ಯಾಯ ಎಂತದ್ದು ಅಂತ ನನಗೆ ಮಾತ್ರ ಗೊತ್ತು. ಅವನನ್ನ, ಅವನ ಮನೆಯವರನ್ನ ಮುಗಿಸೋದೇ ನನ್ನ ಧ್ಯೇಯ ಆಗಿತ್ತು, ನನ್ನ ಗುರಿ ಆಗಿತ್ತು. ಅವನು ಸತ್ತ ಅಂತ ಖಚಿತಪಡಿಸ್ಕೊಂಡ್ಮೇಲೆ ನಾನು ಮನೆಗೆ ಬಂದಿದ್ದು. ಮತ್ತೆ ಹೇಗ್ ಬದುಕ್ ಬಂದ? ಅದೇ ನನಗೂ ಯಕ್ಷ ಪ್ರಶ್ನೆ ಆಗಿರೋದು. ನಿಜ ಹೇಳು, ನೀನ್ ಯಾರು? ನಿನ್ನೇ ಕೇಳ್ತಾ ಇರೋದು, ಹೇಳು, ನೀನ್ ಯಾರು? ನಾನು ಮಿನಿ, ನಿನ್ ಹಾಗೆ ನಾಗ್ಲೋಗ್ದವಳು. ನೀನು ಮಿನಿನೇ ಆಗಿದ್ದಿದ್ರೆ ರುದ್ರ ಸತ್ತಿರೋದು ನಿನಗೆ ಹೇಗೆ ಗೊತ್ತಾಯ್ತು? ನಮ್ಮ ಆಸ್ತಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡವ್ರೆ ಚಿಕ್ಕಪ್ಪನ ಸಾವಿನ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಅವರೇ ಚಿಕ್ಕಪ್ಪನ ಥರ ಇರೋರನ್ನ ಈ ಮನೆ ಕಳಿಸಿದ್ದಾರೆ. ಅಮ್ಮ, ಚಿಕ್ಕಪ್ಪ ಇದ್ದಿದ್ರೆ ನಮ್ಮ ಆಸ್ತಿಲಿ ಪಾಲಾಗ್ತಿತ್ತಲ್ವಾ? ಹೌದು. ಎಷ್ಟು ಕೋಟಿ? ಅದ್ ಹೇಗೆ ಹೇಳಕ್ಕಾಗುತ್ತೆ ಎಷ್ಟು ಕೋಟಿ ಅಂತ? ಎಷ್ಟೋ ಕೋಟಿ ಆಗಿರ್ಬೋದು. ಆ ಕೋಟಿಗಳ ಮೇಲೆ ಆಸೆಯಿಂದನೇ ಈ ಡೂಪ್ಲಿಕೇಟ್ ರುದ್ರ ಚಿಕ್ಕಪ್ಪ ನಮ್ಮ ಮನೆಗೆ ಬಂದಿರೋದು, ಅಥವಾ ಅವನ ಥರ ಇರೋರನ್ನ ನಮ್ಮ ಮನೆ ಕಳಿಸಿರೋದು. ಇವನು ನಮ್ಮ ಚಿಕ್ಕಪ್ಪ ಅಲ್ಲ, ಚಿಕ್ಕಪ್ಪನ ರೂಪದಲ್ಲಿ ನಮ್ಮ ಆಸ್ತಿ ಹೊಡೆಯಕ್ಕೆ ಬಂದಿರೋ ವಂಚಕ, ಮೋಸಗಾರ ಅನ್ನೋದೇ ನಿಜ. ಹೇಗಾದ್ರೂ ನಮ್ಮ ಆಸ್ತಿಲಿ ಪಾಲಾದ್ರೆ ಚಿಕ್ಕಪ್ಪನ ಥರ ಇರೋ ಇವನು ಮತ್ತೆ ಅವನಲ್ಲಿ ಕಳಿಸಿರೋರು ಇಬ್ರು ಅದನ್ನು ಹಂಚ್ಕೋತಾರೆ. ಏನು ಹೇಳ್ತಾ ಇರೋದ್ರಲ್ಲೂ ಸತ್ಯಾಂಶ ಇದೆ. ಸತ್ತೋಗಿರೋ ವ್ಯಕ್ತಿ ಮತ್ತೆ ಬದುಕು ಬರೋದಕ್ಕೆ ಹೇಗೆ ಸಾಧ್ಯ? ಇವು ನಮ್ಮ ರುದ್ರ ಅಲ್ವೇ ಅಲ್ಲ. ಮತ್ತೆ ಅತ್ತೆಮ್ಮ ಇವನೇ ನನ್ನ ಮಗ ರುದ್ರ ಅಂತ ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಹೇಮಾ, ಅವರಿನ್ನೂ ರುದ್ರನ್ ಕಳ್ಕೊಂಡಿರೋ ದುಃಖದಿಂದ ಹೊರಗೆ ಬಂದಿಲ್ಲ. ಹಾಗಂತ ನಾವು ನಮ್ಮ ಮನೇಲಿ ಇಟ್ಕೊಂಡ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗ ಅಜ್ಜಿಗೆ ಇವ್ರು ನಿಮ್ಮ ಮಗ ಅಲ್ಲ ಅಂತ ಹೇಗೆ ತಿಳಿ ಹೇಳೋದು? ಹಾಂ, ನಾನು ತಿಳಿಸಿ ಹೇಳ್ತೀನಿ. ಅಮೃತ,
ನಾನು ಹೇಳಿದ್ನಲ್ಲ, ನಾನು ನಿನ್ ಹಾಗೆ ನಾಗ್ಲೋಗ್ದವಳು. ನಿನಗೆ ಗೊತ್ತಿರೋ ಎಲ್ಲ ವಿಷಯ ನಂಗೂ ಗೊತ್ತಿರುತ್ತೆ. ನೀನು ಮಿನಿ ಅಲ್ಲ ಅನ್ನೋದು ನಿನ್ನ ಕಣ್ಣಲ್ಲೇ ಕಾಣಿಸ್ತಾ ಇದೆ. ನಿಜ ಹೇಳು, ನೀನು ಮಿನಿನ ಅಥವಾ ಶೇಷಾನ? ನಿನ್ನ ಕೆಟ್ಟ ಅನುಮಾನ ನಿನ್ ಮನ್ಸಿಂದ ಇನ್ನೂ ಹೋಗೇ ಇಲ್ಲ ಅನ್ಸುತ್ತೆ. ನೋಡು, ನಾನ್ ಯಾರು ಅನ್ನೋದು ಮುಖ್ಯನೋ ಅಥವಾ ನಿನ್ನ ವೈರಿ ಹೇಗ್ ಬದುಕ್ ಬಂದ ಅನ್ನೋದು, ಹಾಗೆ ವಿಷ್ಣುನ ಮುಗಿಸೋದು ಮುಖ್ಯನೋ ಯೋಚನೆ ಮಾಡು. ನಾನ್ ಯಾರು, ನಾನ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ನಿನಗೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ನನ್ನ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ನಿನಗೆ ಯಾವ ಫಲಾನೂ ಇಲ್ಲ. ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಆ ವಿಷ್ಣುನ ಹೇಗ್ ಮುಗಿಸ್ಬೇಕು ಅನ್ನೋದು ಯೋಚನೆ ಮಾಡು. ಇವಳು ಹೇಳ್ತಾ ಇರೋದು ಸತ್ಯ. ನಾನು ಇವಳ ಬಗ್ಗೆ ಯಾವಾಗ ಬೇಕಾದ್ರೂ ತಿಳ್ಕೋಬಹುದು. ಅದು ಅಲ್ಲದೆ ಇವಳಿಂದ ನನಗೆ ಯಾವ ಅಪಾಯನೂ ಇಲ್ಲ. ಇವಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನನಗೆ ಯಾವ ಪ್ರಯೋಜನನೂ ಇಲ್ಲ. ಸದ್ಯಕ್ಕೆ ಆ ರುದ್ರ ಹೇಗ್ ಬದುಕ್ ಬಂದ ಅನ್ನೋದನ್ನ ತಿಳ್ಕೋಬೇಕು. ಸಮಾಧಾನ ಆಯ್ತಾ? ತೃಪ್ತಿ ಆಯ್ತಾ? ಸಾರ್ ಚೆನ್ನಾಗಿತ್ತಾ? ಗೊತ್ತಿಲ್ಲ. ಹೋಗ್ಲಿ ಕಂದ, ನೀನು ಊಟ ಮಾಡಿ ಎಷ್ಟು ದಿನ ಆಗಿತ್ತು? ಗೊತ್ತಿಲ್ಲ. ಏನೋ ನೀನು ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀಯಲ್ಲ. ಹೋಗ್ಲಿ, ನಾನ್ ಯಾರು ಅಂತ ಗೊತ್ತಾಯ್ತಾ? ಯಾರು ನೀವು? ನಿನ್ಗೆ ಈ ಮನೆ ಜ್ಞಾಪಕ ಇದೆಯಾ? ಗೊತ್ತಿಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ ಮನೆ. ಅಜ್ಜಿ ಯಾರು ಅಂತ ಗೊತ್ತಿಲ್ವಂತೆ, ರುಚಿನೂ ಗೊತ್ತಿಲ್ವಂತೆ. ಆದ್ರೆ ಈ ಮನೆ ಮಾತ್ರ ತುಂಬಾ ಚೆನ್ನಾಗಿದೆಯಂತೆ. ಇದರಲ್ಲೇ ಗೊತ್ತಾಗುತ್ತೆ ಇವನು ನಮ್ಮ ಮನೆ ಮೇಲೆ, ಆಸ್ತಿ ಮೇಲೆ ಕಣ್ಣಿಟ್ಟು ನಮ್ಮ ಮನೆಗೆ ಬಂದಿರೋ ಕ್ರಿಮಿನಲ್ ಅಂತ. ಮಹಾರಾಜನ್ ತರ ಮೆರಿತಾ ಇದ್ದೆ ನೀನು. ನಿನ್ನ ಸ್ಥಿತಿ ನೋಡಕ್ಕೆ ನನ್ನ ಹೊಟ್ಟೆ ಉರಿಯುತ್ತೆ ಕಣೋ. ಮತ್ತೆ ನೀನು ನಮ್ಮ ಮನೆಗೆ ಬಂದಿಯಲ್ಲ, ನಂಗದೇ ಸಂತೋಷ. ನೀ ಸ್ವಲ್ಪ ಸುಧಾರಿಸ್ಕೊ, ಆಮೇಲೆ ನಿನಗೆ ನಾನೇ ಎಣ್ಣೆ ಸ್ನಾನ ಮಾಡಿಸ್ತೀನಿ, ಮಹಾರಾಜನ್ ತರ ಮಾಡ್ತೀನಿ. ಎಲ್ಲ ಏನು ಇವನ್ನ ಹಾಗೆ ನೋಡ್ತಾ ಇದ್ದೀರಾ? ಒಳ್ಳೆ ಅಪರಿಚಿತನ್ ತರ. ಇವನ್ ಬೇರೆ ಯಾರು ಅಲ್ಲ ಕಂಡ್ರು, ಈ ಮನೆ ಮಗ, ನನ್ನ ಮಗ ರುದ್ರ ಕಂಡ್ರು. ಅಜ್ಜಿ, ನಿನಗೆ ಹೇಗೆ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಏನ್ ಹೇಳಿದ್ರು ಸರಿನೇ, ಇವನು ನನ್ನ ಮಗ ರುದ್ರನೇ. ಪಾಪಿ ಮಗನ ಮೇಲೆ ಈ ತ್ರಿವೇಣಿಗೆ ಇಷ್ಟು ಪ್ರೀತಿ. ಇನ್ನು ಇವನ ಸತ್ಯಸಂಧನೋ ಅಥವಾ ನಿಷ್ಠಾವಂತನೋ ಪರಮ ಪುಣ್ಯವಂತನೋ ಆಗಿದ್ದಿದ್ರೆ ಇವನನ್ನ ಒಳ್ಳೆ ಉತ್ಸವ ಮೂರ್ತಿ ತರ ತನ್ನ ತಲೆ ಮೇಲಿಟ್ಕೊಂಡು ಮೆರೆಸ್ತಾ ಇದ್ರು ಅನ್ಸುತ್ತೆ. ಇವನು ಹೇಗ್ ಬದುಕು ಬಂದ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಇವನಿಗೇನಾಗಿದೆಯೋ ನನಗೆ ಗೊತ್ತಿಲ್ಲ. ಹಳೇದ್ನೆಲ್ಲ ಮರ್ತೋಗಿದ್ದಾನೆ. ಅದಕ್ಕೆ ಕೊಂಡ್ರು ಅವನು ಈ ರೀತಿ ಆಡ್ತಿದ್ದಾನೆ. ಇವನು ಸ್ವಲ್ಪ ದಿನ ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಬೆರೆತ್ರೆ ಹಳೇದೆಲ್ಲ ಇವನ ಜ್ಞಾಪಕ ಬರುತ್ತೆ. ಇವನು ಮೊದಲಂತೆ ಆಗ್ತಾನೆ.
ನಿಮ್ಮೆಲ್ಲರ ಪ್ರೀತಿ ಸಹಕಾರ ಆರೈಕೆ ಇವನಿಗೆ ಬೇಕು. ಕರ್ಣ, ನಿನಗೆ ತುಂಬಾ ಒಳ್ಳೊಳ್ಳೆ ಡಾಕ್ಟರ್ಗಳು ಗೊತ್ತಿದಾರಲ್ವಾ, ಅವ್ರ ಹತ್ರ ಕೇಳೋ, ನಮ್ಮ ಚಿಕ್ಕಪ್ಪಂಗೆ ಹಿಂಗಾಗಿದೆ, ನಿಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರೋಣ ಅಂತ. ಹಾಂ ಅಜ್ಜಿ, ನೀವು ಹೇಳೋಕೆ ಮುಂಚೆನೆ ನನ್ನ ಫ್ರೆಂಡ್ ಒಬ್ಬ ಸೈಕಿಯಾಟ್ರಿಸ್ಟ್ ಇದ್ದಾನೆ. ಅವನಿಗೆ ಪರಿಸ್ಥಿತಿ ಎಲ್ಲ ಹೀಗಿದೆ, ಹೀಗಾಗ್ಬಿಟ್ಟಿದೆ ಅಂತ ಹೇಳಿದೆ. ಅದಕ್ಕೆ ಅವ್ನು ಹೇಳ್ದ, ನೋಡಪ್ಪ, ಇಂಥವ್ರನ್ನೆಲ್ಲ ಮನೇಲಿ ಇಟ್ಕೋಬಾರ್ದು, ಅವರು ಯಾವಾಗ ಹೇಗಿರ್ತಾರೆ ಏನಾಗುತ್ತೋ ಒಂದು ಹೇಳೋದಕ್ಕಾಗಲ್ಲ. ಏನಾದರೂ ಅನಾಹುತ ಆಗೋದಕ್ಕೂ ಮುಂಚೆ ಅವ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ಬಿಡಿ ಅಂತ. ಅಲ್ಲ ಅಜ್ಜಿ, ಅವ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಒಳ್ಳೇದು ಅನ್ಸತ್ತೆ. ಮುಚ್ಚವಾಯಿ, ಇನ್ನೊಂದು ಮಾತಾಡಿದ್ರು ನಾನಾಗಿರಲ್ಲ. ನನ್ನ ಮಗನ, ನಿನ್ ಚಿಕ್ಕಪ್ಪನ ಹುಚ್ಚ ಅಂತ ಹೇಳ್ತಿದ್ಯಲ್ಲ, ನಿನಗೆ ಬಾಯಿ ಹತ್ರ ಹೇಗೆ ಬರ್ತಾ ಇದೆಯೋ? ಅಜ್ಜಿ, ಅವನು ನಿಮ್ಮ ಮಗನೂ ಅಲ್ಲ, ನಮ್ಮ ಚಿಕ್ಕಪ್ಪನೂ ಅಲ್ಲ, ಯಾರೋ ಬೀದಿಲಿ ಹೋಗೋ ಭಿಕಾರಿ ಅವನು. ಕರ್ಣ, ಏನ ವಿಷ್ಣು, ನೀನು ಒಡ ಹುಟ್ಟಿ ತಮ್ಮನ್ನ ನಿನ್ನ ಮಗ ಬೀದಿ ಭಿಕಾರಿ ಅಂತ ಇದ್ದಾನೆ. ನೀನ್ ನೋಡ್ತಾ ನಿಂತಿದ್ಯಲ್ಲ, ನಿನ್ಗೇನು ಅನ್ಸ್ತಾ ಇಲ್ವಾ? ಅವನು ಕರೆಕ್ಟಾಗೆ ಹೇಳ್ತಾ ಇದ್ದಾನಮ್ಮ, ಅದಕ್ಕೆ ಸುಮ್ಮನೆ ಇದ್ದೀನಿ. ಏನಂದೆ? ಹೌದು ಅಜ್ಜಿ, ಅಪ್ಪ ಅಣ್ಣ ಹೇಳ್ತಾ ಇರೋದು ನಿಜ. ಇವನು ನಮ್ಮ ಚಿಕ್ಕಪ್ಪ ಅಲ್ಲ. ಸಾಕು, ಒಬ್ಬೊಬ್ರು ನನ್ನ ಮಗನ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ಬೇಡಿ. ಈಗಾಗ್ಲೇ ನನ್ನ ಹೊಟ್ಟೆ ಉರಿತಾ ಇದೆ. ಹೀಗೆಲ್ಲ ಮಾತಾಡಿ ಮತ್ತಷ್ಟು ನನ್ನ ಹೊಟ್ಟೆನ ಉರಿಸ್ಬೇಡಿ ಕಣ್ರು. ನಿಮ್ ದಮ್ಮಯ್ಯ ಅಂತೀನಿ. ನೋಡಿ, ಎಲ್ರೂ ಸ್ವಲ್ಪ ದಿನ ಕಾಯಿರಿ, ಅವನಿಗೂ ಸಮಾಧಾನ ಆಗತ್ತೆ, ಅವನು ನಮ್ಮಂತೆ ಆಗ್ತಾನೆ. ಆಗ ಇವನೇ ನಮ್ಮ ರುದ್ರ ಅಂತ ನಿಮ್ಮೆಲ್ರಿಗೂ ಖಾತ್ರಿ ಆಗತ್ತೆ. ಮಮಕಾರ ಅನ್ನೋದು ಪ್ರತಿಯೊಬ್ಬ ತಾಯಿಗೂ ಇರುತ್ತೆ, ಇರಲೇಬೇಕು ಕೂಡ. ಆದರೆ ಅದು ಇಷ್ಟೊಂದು ಕುರುಡಾಗಿರಬಾರ್ದು. ಕರ್ಣ ಹೇಳಿದಾಗೆ ಇವನ್ ಯಾರೋ ನಮ್ಮ ಆಸ್ತಿ ಹೊಡೆಯೋಕ್ ಬಂದಿರೋ ಮೋಸಗಾರನೇ ಇರಬೇಕು. ಕರ್ಕೊಂಡೋಗಿ ಹುಚ್ಚ ಆಸ್ಪತ್ರೆಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸತ್ತೆ ಏನು ಅಂತಾನೆ ಬಾಯಿ ಬಿಡ್ತಾನೆ. ಹೌದು ಮಾವ, ನೀವು ಹೇಳ್ತಾ ಇರೋದು ಸರಿ. ಹಾಗೆ ಮಾಡಿದ್ರೆ ಇವನ ನಿಜವಾದ ಬಣ್ಣ ಬಯಲಾಗಬಹುದು. ಅಮೃತ, ನೀನು ಮಾತಾಡ್ಬೇಡ. ನೀನು ಕುತಂತ್ರದ ಮಾತು, ಕುಯುಕ್ತಿ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಜ್ಜಿ, ಅಮೃತ ಅವ್ರು ಏನ್ ಮಾತಾಡಿದ್ರು ಅಂತ ಅವ್ರ ಮೇಲೆ ಹೀಗೆ ರೇಗ್ತಾ ಇದೆಯಾ ನೀನು? ನೋಡು, ನನ್ನ ಮಗ ಈ ಮನೆಗೆ ಬಂದಿರೋದು ನಿಮ್ಗೆ ಯಾರಿಗೂ ಇಷ್ಟ ಆಗಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಅಮೃತಂಗ್ ಮಾತ್ರ ನನ್ ರುದ್ರ ಈ ಮನೆಗೆ ಬಂದಿರೋದು ಬಿಸಿ ತುಪ್ಪನ ಬಾಯಿ ಸುಡ್ದಂಗಾಗಿದೆ. ಏ ಅಮೃತ, ನಾನು ಕೊಂದಿದ್ ರುದ್ರ ಮತ್ತೆ ಬದುಕಿ ವಾಪಸ್ ಬಂದ್ಬಿಟ್ಟ ಅನ್ನೋ ಹೊಟ್ಟೆ ಉರಿಯಿಂದ ಹೀಗೆಲ್ಲ ಮಾತಾಡಿ ಮನೆಯವ್ರ ಮನ್ಸು ಕೆಡಿಸ್ತಾ ಇದೆಯಾ? ಮತ್ತೆ ಇವನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ನೋಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನನ್ನ ಮಗನ್ನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನಾನ್ ಬಿಡೋದಿಲ್ಲ ಕಣೆ. ಈ ತ್ರಿವೇಣಿ ನನ್ನ ಕಡೆ ನೋಡಿ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಒಂದು ತಿಳ್ಕೊ, ನಿನ್ನ ಇಬ್ಬರು ಮಕ್ಕಳು ನನ್ನ ಕಾರ್ಕೋಟಕ ವಿಷಕ್ಕೆ ಬಲಿಯಾಗೋದನ್ನ ಆ ನಿನ್ನ ಭೈರವ ಬಾಬಾ ಅಲ್ಲ, ಸಾಕ್ಷಾತ್ ಕಾಲ ಭೈರವನಿಂದನೂ ತಡೆಯೋದಕ್ಕಾಗಲ್ಲ.